ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಹೊನ್ನಾವರ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಪಟ್ಟಣದ ಮಾರ್ತೋಮ ಪ್ರೌಢಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೊನ್ನಾವರ ಪಟ್ಟಣ ಪಂಚಾಯಿತಿ ಸದಸ್ಯ ಶಿವರಾಜ್ ಮೇಸ್ತಾ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಕಾರಂಜಿಯ ಮೂಲಕ ಪ್ರೋತ್ಸಾಹಿಸುವ ಕಾರ್ಯ ಮಾಡಬೇಕಿದೆ. ತಾಲೂಕಿನಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿದವರನ್ನು ಪ್ರೋತ್ಸಾಹಿಸುವ ಕಾರ್ಯ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಪ್ರತಿಯೋರ್ವ ವಿದ್ಯಾರ್ಥಿಯು ದೊರೆತ ಅವಕಾಶ ಸದುಪಯೋಗಪಡಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಬಂಗಾರ ಇರ್ಬೋದು, ವಜ್ರ ಇರ್ಬೋದು, ಯಾವುದೇ ರೀತಿಯ ರತ್ನ ಇರ್ಬೋದು, ಅದು ಮಣ್ಣಲ್ಲೇ ಸಿಗುವಂಥದ್ದು. ಆ ಒಂದು ರತ್ನವನ್ನ ನಾವು ಹುಡುಕುವ ಪ್ರಯತ್ನ ಮಾಡದಿದ್ರೆ ಆ ರತ್ನಗಳು ಮಣ್ಣಲ್ಲೇ ಮಣ್ಣನ್ನು ಹೋಗುವಂಥದ್ದು. ಹಾಗೆ ವಿದ್ಯಾರ್ಥಿಗಳಲ್ಲಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇರುವಂಥದ್ದು. ಆ ಪ್ರತಿಭೆಯನ್ನ ನಾವು ಗುರುತಿಸಿ ಅವರಿಗೆ ಒಂದು ಬೆನ್ನು ತಟ್ಟುವ ಕೆಲಸ ಮಾಡದಿದ್ರೆ ಆ ಪ್ರತಿಭೆ ಅಲ್ಲಿ ಹಾಗೆ ಕಂಡಾಗಿ ಹೋಗುವಂಥದ್ದು. ಅದಕ್ಕೆ ಇಂಥ ಪ್ರತಿಭಾ ಕಾರಂಜಿ ಮಾಡಿದಾಗ ಆ ಮಕ್ಕಳನ್ನ ಗುರುತಿಸಿ ಅವರನ್ನ ಮೇಲೆ ತರುವಂಥ ಪ್ರಯತ್ನ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹನುಮಂತನಿಗೆ ಸಮುದ್ರವನ್ನ ದಾಟುವ ಒಂದು ಶಕ್ತಿ ಇದ್ರೂ ಕೂಡ ಅದನ್ನ ದಾಟಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅವನಿಗೆ ನಿನ್ನಲ್ಲಿ ಆ ರೀತಿಯ ಶಕ್ತಿ ಇದೆ, ಸಮುದ್ರ ದಾಟುವಂತ ಆಡುವಂತ ಶಕ್ತಿ ಇದೆ ಅನ್ನೋದಕ್ಕೆ ಜಾಂಬವತ ಬರಬೇಕಾಯಿತು. ಹಾಗೆ ಮಕ್ಕಳಲ್ಲಿ ನಿಮ್ಮಲ್ಲಿ ಪ್ರತಿಭೆ ಅಂತ ಹೇಳಲಿಕ್ಕೆ ಶಿಕ್ಷಕರು ಯಾವತ್ತೂ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಹೊನ್ನಾವರದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿದ ತಾಲೂಕಿನ 3 ಶಿಕ್ಷಕರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ಸ್ಪೈರ್ ಅವಾರ್ಡ್ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಶರತ್ ದಾಮೋದರ್ ಗೌಡ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಾರ್ತೋಮ ಸಂಸ್ಥೆಯ ಖಜಾಂಚಿ ಕೆಸಿ ವರ್ಗೀಸ್ ಮಾತನಾಡಿ, ಅತ್ಯುತ್ತಮ ಪ್ರತಿಭಾವಂತರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಪ್ರತಿಭಾ ಕಾರಂಜಿ ಮೂಲಕ ನಡೆಯುತ್ತಿದೆ. ಮೌಲ್ಯಾಧಾರಿತ ಶಿಕ್ಷಣದ ಜೊತೆ ಪಠ್ಯೇತರ ವಿಭಾಗದಲ್ಲಿ ಸಾಧನೆ ಮಾಡಲು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಕಾರ್ಯ ತಾಲೂಕಿನ ಶಿಕ್ಷಕರು ಮಾಡುತ್ತಾ ಬಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ಕಲ್ಲಿನಲ್ಲಿ ಸುಂದರವಾದ ಶಿಲ್ಪವನ್ನು ಕಾಣುವನು ಶಿಲ್ಪಿ. ಆ ಶಿಲ್ಪಿ ಇವತ್ತು ಗುರುಗಳು ಶಿಕ್ಷಕರಾಗಿದ್ದಾರೆ. ಪ್ರತಿಭೆಗಳನ್ನು ಕಂಡುಹಿಡಿಯಲಿಕ್ಕಾಗಿ ನಮ್ಮ ಶಿಕ್ಷಕರಿಗೆ ಸಾಧ್ಯವಾಗಬೇಕು. ಪ್ರತಿಭೆಗಳನ್ನು ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡುವುದಕ್ಕಾಗಿ, ಬಳಸಿಕೊಂಡು ಬರುವುದಕ್ಕಾಗಿ ನಮಗೆ ಸಾಧ್ಯವಾಗಬೇಕು. ಅತ್ಯುತ್ತಮವಾದ ಪ್ರತಿಭೆಗಳನ್ನು ಬೆಳೆಸಿಕೊಂಡು ಬರಲಿಕ್ಕೆ ಈ ಪ್ರತಿಭಾ ಕಾರಂಜಿ ಕಾರಣವಾಗಲಿ ಎಂಬುದಾಗಿ ನಾನು ಶುಭ ಕೋರುತ್ತೇನೆ. ನಮ್ಮ ಅತ್ಯುತ್ತಮ ಪ್ರತಿಭೆಯಾದ ಬಿಡಿಒ ಅವರು ಅವರ ನೇತೃತ್ವದಲ್ಲಿಯೇ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇರುವುದರಿಂದ ಎಲ್ಲ ಕಾರ್ಯಕ್ರಮವು ಚಂದವಾಗ್ತಾ ಇದ್ದೇವೆ. ಅವರೊಟ್ಟಿಗೆ ಹೊನ್ನಾವರನ ಎಸ್ಎಸ್ ಆಗಿರುವ ಟೀಚರ್ಸ್ ಅವರ ಎಡಗೈಯಲ್ಲಿ ಬಲಗೈಯಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಶುಭ ಕೋರುತ್ತೇನೆ. ಈ ಒಂದು ಪ್ರತಿಭಾ ಕಾರಂಜಿಯ ಮೂಲಕವಾಗಿ ಹೆಚ್ಚು ಪ್ರತಿಭೆಗಳನ್ನು ಸೃಷ್ಟಿಯಾಗಲಿ ಎನ್ನುವುದನ್ನು ಶುಭ ಕೋರುತ್ತಾ ನನ್ನ ಮಾತುಗಳನ್ನು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಸದಸ್ಯೆ ಮೇಧಾ ನಾಯ್ಕ್, ನಮ್ಮ ತಾಲೂಕಿನ ಶಿಕ್ಷಕರು ಉತ್ತಮರಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರ ಪ್ರತಿಭೆಗೆ ಪ್ರೋತ್ಸಾಹಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ. ಎಲ್ಲರ ಸಹಕಾರದ ಮೇರೆಗೆ ರಾಜ್ಯ ಮಟ್ಟದಲ್ಲಿಯೂ ತಾಲೂಕಿನ ಪ್ರತಿಭೆಗಳು ಭಾಗವಹಿಸುವಂತಾಗಲಿ. ಪ್ರತಿಭಾವಂತರ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವ ಮೂಲಕ ಪ್ರೋತ್ಸಾಹಿಸೋಣ ಎಂದರು. ಗುರುಗಳಿಗೆ ಸನ್ಮಾನ ಮಾಡುವಂತ ಭಾಗ್ಯ ನನಗೂ ಮತ್ತು ಶಿವರಾಜ್ ಸರ್ ಅವರಿಗೂ ಕೂಡ 20 ಮೆಂಬರ್ಸ್ ಅಲ್ಲಿ ನಾವು ಈ ವಾರ್ಡಿಗೆ ಸಂಬಂಧಪಟ್ಟವರೇ ಅಲ್ಲ, ಆದರೆ ಒಂದು ಸದಸ್ಯರು ಅಷ್ಟೇ. ನಮಗೆ ಭಾಗ್ಯ ಸಿಕ್ಕಿದೆ. ಅಧ್ಯಕ್ಷರಿಗೂ ಸಿಗಲಿಲ್ಲ, ಉಪಾಧ್ಯಕ್ಷರಿಗೂ ಸಿಗಲಿಲ್ಲ, ನಮಗೂ ಸಿಕ್ಕಿದೆ ಅಲ್ಲ, ಎಂಪಿಗಳಿಗೂ ಸಿಗಲಿಲ್ಲ. ಅವರಿಂದ ನಾವೇನು ತಗೊಂಡಿಲ್ಲ ಅಂತ ಹೇಳಿ ಈ ವೇದಿಕೆಯಲ್ಲಿ ತುಂಬ ಬೆಳೆದಿಲ್ಲ. ತಮಗೆಲ್ಲ ಧನ್ಯವಾದಗಳು ಹೇಳಲಿಕ್ಕೆ ಆಸೆ ಪಡ್ತಾ ಇದ್ದೇನೆ. ನೋಡಿ, ಎದುರುಗಡೆ ಎಷ್ಟು ಶಿಕ್ಷಕರಿದ್ದಾರೆ, ವಿದ್ಯಾ ದೇವತೆಗಳು. ನಾವು ಮೊದಲು ಅಲ್ಲಿ ಕೂತ್ಕೊಳ್ತಿದ್ವಿ, ಶಿಕ್ಷಕರು ಅಲ್ಲಿ ಕೂತ್ಕೊಳ್ತಾ ಇದ್ರು. ನಮ್ಮ GS ನಾಯ್ಕ
ವೇದಿಕೆ ನಮಗೆ ಎಂದೂ ಮರೆಯಲಾಗದಂಥ ಒಂದು ಸನ್ನಿವೇಶವನ್ನು ಇವತ್ತು ಸೃಷ್ಟಿ ಮಾಡಿದೆ. ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷ LM ಹೆಗಡೆ, ದೈಹಿಕ ಸಂಘದ ಪರಿವೀಕ್ಷಕರಾದ ಅರುಣ್ ಕುಮಾರ್, ಶಿಕ್ಷಕ ಸಂಘದ ಪದಾಧಿಕಾರಿಗಳಾದ KM ಹೆಗಡೆ, ಪ್ರಭಾಕರ್ ನಾಯ್ಕ್, ಸುಧೀಶ್ ನಾಯ್ಕ್, ಸೋಮೇಶ್ವರ್ ಪೂಜಾರ್ ಉಪಸ್ಥಿತರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ GS ನಾಯ್ಕ್ ಸ್ವಾಗತಿಸಿ ಶಿಕ್ಷಣ ಇಲಾಖೆಯ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ವಂದಿಸಿದರು. ಶಿಕ್ಷಕರಾದ ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ವಿವಿಧ ಪ್ರಕಾರದ ಸ್ಪರ್ಧೆಗಳು ನಡೆದವು. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಡಿಸೆಂಬರ್ 7ರ ಶನಿವಾರ ನಡೆಯಲಿದೆ. ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ 7ರ ಶನಿವಾರ ನಡೆಯುವ ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಗ್ಗೆ 8:30ರಿಂದ 12ರವರೆಗೆ ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ ಹೊನ್ನಾವರ.